ಹಾಯ್ ಹಲೋ ಚೆನ್ನಾಗಿದೆ ಅನ್ಕೊಳ್ತೀನಿ. ತುಂಬಾ ಖುಷಿ ಕೊಡೋ ವಿಚಾರ ಏನು ಅಂತಂದ್ರೆ ನಮ್ಮ RF 500 ಜನ ಆಗಿದ್ದೀರಾ. ನಂಗೆ ತುಂಬಾ ಖುಷಿ ಆಗ್ತೈತೆ. 503 ಜನ ಟೋಟಲ್. ಸೊ RF ಅಂತಂದ್ರೆ ಏನಂತಂದ್ರೆ ರೈಡರ್ಸ್ ಫ್ಯಾಮಿಲಿ ಅಂತ. ನಮ್ಮ ಫ್ಯಾಮಿಲಿನಲ್ಲಿ 503 ಜನ ಆಗಿದ್ದೀರಾ. ನಂಗೆ ತುಂಬಾ ಖುಷಿ ಆಗ್ತೈತೆ. ನಿಮ್ಮ ಸಪೋರ್ಟ್ ಹೀಗೆ ಕೊಡ್ತಾ ಇರಿ ಅಂತ ನಾನು ಇನ್ನೂ ತುಂಬಾ ಹ್ಯೂಜ್ ದೊಡ್ಡ ಪ್ಲಾನ್ ಆಗಿ ಇಟ್ಕೊಂಡಿದ್ದೀನಿ. ಸೊ ಆ ಪ್ಲಾನ್ ಎಲ್ಲ ಒಂದೊಂದಾಗಿ ರಿವೀಲ್ ಮಾಡ್ತಾ ರೈಡ್ ಮಾಡ್ತಾ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಈ ವಿಡಿಯೋನಲ್ಲಿ ಯಾವ್ದ್ರ ಬಗ್ಗೆ ನೋಡ್ತಿದ್ದೀರಾ ಅಂದ್ರೆ ಇವತ್ತು ಕಂಪಲ್ಸರಿ ಒಂದು ವಿಡಿಯೋ ಬಿಡಬೇಕು. ಸೊ ಅದರಿಂದ ನಾನು ಯಾವ ವಿಡಿಯೋ ಬಿಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಆಲ್ರೆಡಿ ಒಂದು 2 ವಿಡಿಯೋ ನಾನು ಹೋಗಿದ್ದಂತ ರೈಡ್ಗೆ ಬಿಟ್ಬಿಟ್ಟಿದ್ದೀನಿ. ಸೊ ಅದಾದ್ಮೇಲೆ ಹುಷಾರಿಲ್ದ್ರೆ ನಾನು ಎಲ್ಗೂ ಹೋಗಿಲ್ಲ. ಸೊ ಇವತ್ತು ಯಾವ ವಿಡಿಯೋ ಬಿಡೋಣ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನಮ್ಮ ಹಯಾಬುಸಾನ ರಿವೀಲ್ ಮಾಡೋಣ ಅಂತ ಅನ್ಕೊಂಡೆ. ನಾನು ಯಾವ ಜಾಗದಲ್ಲಿ ಈ ವಿಡಿಯೋ ಎಲ್ಲ ಶೂಟ್ ಮಾಡ್ತೀನಿ ಅನ್ನೋದನ್ನು ತೋರ್ಸೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಅದೇ ಇವತ್ತು ಈ ವಿಡಿಯೋನ ನೋಡ್ತೀನ. ಹಾಗೆ ನಮ್ಮ ಈ ಹಯಾಬುಸಾನ ಕೊಡ್ಸಿದ್ದು ಯಾರು ಅಂತಂದ್ರೆ ನಮ್ಮನ್ನ. ಸೊ ಹಯಾಬುಸಾನಲ್ಲೇ ನಾನು ಸ್ಟಾರ್ಟಿಂಗ್ ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ದಿದ್ದು. ಇಷ್ಟು ವಿಡಿಯೋ ಯೂಟ್ಯೂಬ್ ಚಾನಲ್ ಅಲ್ಲಿ ಬಿಟ್ಟಿರೋದು ಈ ಹಯಾಬುಸಾ ಇಟ್ಕೊಂಡೆ. ಹಯಾಬುಸಾನ ನೋಡಿದಂತೆ. ಸೊ ಮತ್ತೆ ಅದಕ್ಕೆ ಹಯಾಬುಸಾ ಅಂತ ಹೆಸರು ಹಾಕಿತ್ತೆ ಅಂತ ಎಲ್ಲ ನಿಧಾನ ತಿಳ್ಕೊಳ್ಳೋಣ. ಫಸ್ಟ್ ಹಯಾಬುಸಾನ ರಿವೀಲ್ ಮಾಡ್ತೀನಿ ಬನ್ನಿ. ನೋಡಿದ್ರಲ್ಲ ನಮ್ಮ ಹಯಾಬುಸಾನ. ಸೊ ಇವಾಗ ಹಯಾಬುಸಾ ಮೇಲೆ ನಾನು ಕೂತಿದ್ದೀನಿ. ಸೊ ಹಯಾಬುಸಾಗೆ ಯಾರು ನಮ್ಮನ್ನ ಕೊಡ್ಸಿದ್ದು ಅಂತ ಹೇಳಿದ್ದೆ. ಬಟ್ ಇದಕ್ಕೆ ಹಯಾಬುಸಾ ಅಂತ ಯಾಕೆ ಹೆಸರಿಟ್ಟಿದ್ದೀನಿ ಅಂತಂದ್ರೆ ಇಲ್ಲಿ ಎಚ್ ಅಂತ ಇದೆಯಲ್ಲ. ಸೊ ಎಚ್‌ಎಸ್ ಅಂತ ನಂಗೆ ಸ್ಟಾರ್ಟಿಂಗ್ ಅಲ್ಲಿ ಎಚ್ ಅಂದ್ರೆ ಹರ್ಕ್ಯುಲಸ್ ಅಂತ ಗೊತ್ತಿದ್ದಿಲ್ಲ. ಸೊ ಅದರಿಂದ ನಾವೇನ್ ಮಾಡಿದ್ವಿ, ಇದಕ್ಕೆ ಹಯಾಬುಸಾ ಅಂತ ಹೆಸರಿಟ್ಬಿಟ್ಟಿದ್ವಿ. ಮತ್ತೆ ಅಜಯ್ ಓಡಿಸ್ತಾನಲ್ಲ ಆ ಸೈಕಲ್ಗೆ BMW ಅಂತ ಹೆಸರಿಟ್ಬಿಟ್ಟಿದ್ವಿ. ಸೊ ಇದರಿಂದ ನಮ್ಮ PU ಡೇಸ್ ಎಲ್ಲ ತುಂಬಾ ಜಾಲಿಯಾಗಿ ಹೋಯ್ತಿದ್ವು. ತುಂಬಾ ರೈಡ್ಸ್ ಎಲ್ಲ ಇದ್ರ ಜೊತೆ ಹೋಯ್ತಿದ್ವಿ. ಇದ್ರ ಜೊತೆ ತುಂಬಾ ಒಳ್ಳೆ ಮೆಮೊರೀಸ್ ಇದೆ. ಸೊ ಇದು ನಮ್ಮಮ್ಮ ಶೇರ್ ಮಾಡ್ಬಿಡೋಣ ಅಂತ ಹೇಳ್ತಿದ್ರು. ಬಟ್ ಬೇಡ, ನಂಗೆ ತುಂಬಾ ಮೆಮೊರೀಸ್ ಇದೆ ಮತ್ತೆ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಟಿದ್ದೆ. ಇದು ನೋಡಿ ಟೈರು ಇದೆಲ್ಲ ತುಂಬಾ ಕೆಲಸ ಇರೋದ್ರಿಂದ ನಾನು ಜಾಸ್ತಿ ಯೂಸ್ ಮಾಡೋದು ಕಮ್ಮಿ ಮಾಡ್ಬಿಟ್ಟೆ. ಇದರಿಂದ ಇವಾಗ ಇನ್ನೂ ಡಬಲ್ ಆಗಿ ಕೆಲಸ ಆಗೋಯ್ತು. ಈ ಸೀಟ್ ಕೂಡ ರೀಸೆಂಟ್ ಆಗಿ ಹೊಸದಾಗಿ ಹಾಕ್ಸಿರೋದು. ಬಟ್ ಇದು ಇಲ್ಲೇ ನಾನು ಕೆಳಗಡೆ ನಿಲ್ಸಿರ್ಬೇಕಾದ್ರೆ ಎತ್ತಾಕೊಂಡು ಹೋಗ್ಬಿಟ್ರೆ ಅವರು. ಸೀಟ್ ಕೂಡ ಬಿಟ್ಟಿಲ್ಲ. ಹೆಂಗೋ ಸೈಕಲ್ ಬಿಟ್ರಲ್ಲ ಅದು ಖುಷಿ ಪಡ್ಬೇಕು. ಸೀಟ್ ಬಿಡಿದ್ರೆ ಎತ್ತಾಕೊಂಡು ಹೋಗ್ಬಿಟ್ರು. ಇಲ್ಲಿ ನೋಡಿ ಎಲ್ಲ ತುಕ್ಕಿಡ್ಬಿಟ್ಟೈತೆ. ಮನೆ ಹತ್ರನೇ ನಿಲ್ಸಿದ್ದೆ. ಮನೆ ಹತ್ರ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಮೇಲೆ ನಿಲ್ಸಕ್ಕಿದ್ರು ಓನರು. ಸೊ ಅದಕ್ಕೆ ಇಲ್ಲಿ ನಿಲ್ಸಿದ್ದೆ. ಸೊ ನಾನು ಶೂಟ್ ಮಾಡುವಂತ ಜಾಗ ಯಾವುದು ಅಂತಂದ್ರೆ ನೋಡಿ ಇದೆ. ನಾರ್ಮಲ್ ಆಗಿ ಇಲ್ಲಿ ಚೇರ್ ಹಾಕೊಂಡು ನಾರ್ಮಲ್ ಆಗಿ ವಿಡಿಯೋ ಮಾಡ್ತೀನಿ. ಇಲ್ಲ ಅಂತಂದ್ರೆ ಇಲ್ಲಿ ಚೇರ್ ಹಾಕೊಂಡು ವಿಡಿಯೋ ಮಾಡ್ತೀನಿ. ಆ ಚೇರ್ ಇದೆ. ಸೊ ಈ ಚೇರಲ್ಲೇ ನಾನು ಕುತ್ಕೊಂಡು ಇಲ್ಲೆಲ್ಲ ವಿಡಿಯೋ ಮಾಡೋದು. ಸೊ ಪ್ಲೇಸ್ ಇದೆ ನೋಡಿ. ಅಲ್ಲೇನೋ ಪೂಜೆ ಮಾಡಿ ಕಾಗೆಗೆ ಊಟ ಹಾಕಿದ್ದಾರೆ. ಅದು ಬಿಟ್ಟರೆ ಈ ಪ್ಲೇಸ್ ನೋಡಿ. ಇವಾಗ ಮಳೆ ಬರೋದ್ರಿಂದ ಸ್ವಲ್ಪ ಚೆನ್ನಾಗಿದೆ ಕೂಲಾಗಿ ವೆದರು. ಅಲ್ಲಿ ನೋಡಿ ಮೋಡ, ನೋಡಿದ್ರ ಮೋಡ ಹೆಂಗಿದೆ ಅಂತ. ಫುಲ್ ಚೆನ್ನಾಗಿದೆ. ಇಲ್ಲ ಈ ಟೈಮಲ್ಲಿ ನಾನು ವಿಡಿಯೋ ಮಾಡಬೇಕು ಅಂತ ಬಂದಾಗೆಲ್ಲ ಮಳೆ ಬರೋದು ಬಿಸಿಲು ಬರೋದು ಆಗ್ತಿತ್ತು. ಬಟ್ ಇವತ್ತಂತೂ ತುಂಬಾ ಚೆನ್ನಾಗಿದೆ ವೆದರು. ಸೊ ನೋಡಿ ಇದೆ ಅಲ್ಲ ನಾನು ಆಡಿದಂಥ ಪ್ಲೇಸು. ಮತ್ತೆ ಇದ್ರ ಜೊತೆ ನನಗೆ ತುಂಬಾ ಮೆಮೊರೀಸ್ ಇದೆ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತಂತಂದ್ರೆ ನಾನು ಮೈಕು ತುಂಬಾ ವರ್ಸ್ಟ್ ಆಗ್ಬಿಟ್ಟೈತೆ. ಸೊ ನಾರ್ಮಲ್ ವಾಯ್ಸ್ಗಿಂತ ಇದು ತುಂಬಾ ವರ್ಸ್ಟ್ ಆಗೈತೆ. ಯಾಕೆಂದ್ರೆ ಇವಾಗ ಎಕ್ಸಾಂಪಲ್ ನೋಡಿ, ನಿಮಗೆ ವಿಡಿಯೋ ಬಿಡಬೇಕಿತ್ತು. ಸೊ ಅದರಿಂದ ಯಾವ ವಿಡಿಯೋ ಬಿಡೋಣ ಅಂತ ತುಂಬಾ ಯೋಚನೆ ಮಾಡ್ತಿದ್ದೆ. ಅದರಿಂದ ಇವತ್ತು ಕಂಪಲ್ಸರಿ ಒಂದು ವಿಡಿಯೋ ಬಿಡಲೇಬೇಕಲ್ಲ. ಸೊ ನಮ್ಮ ಹಯಾಬುಸಾನ ಮತ್ತೆ ನಾವು ಶೂಟಿಂಗ್ ಮಾಡುವಂಥ ಒಂದು ಜಾಗನ ತೋರಿಸ್ಬಿಡೋಣ ಅಂತ ಹೇಳ್ಬಿಟ್ಟೆ ಈ ವಿಡಿಯೋ. ಸೊ ನಮ್ಮ ಇವಾಗ ಮೈಕಲ್ಲಿ ಆಡಿಯೋ ರೆಕಾರ್ಡ್ ಮಾಡ್ತಿದ್ದೀನಿ. ಹೇಗಿದೆ ಅಂತ ನಿಮಗೆ ಡಿಫ್ರೆನ್ಸ್ ಚೆನ್ನಾಗಿ ಗೊತ್ತಿರುತ್ತೆ ಅಂತ ನನಗೆ ಅನ್ಕೊಂತೀನಿ. ತಗೋಬೇಕು ಅಂತ ಅನ್ಕೊಂಡಿದ್ದೆ. ಮೈಕ್ ನೋಡಂತ ಇದ್ರೆ 12,000 ಏನೋ ತೋರಿಸ್ತು. ಬೆಸ್ಟ್ ಮೈಕ್ ಬಗ್ಗೆ ಹೇಳ್ತಾ ಇದ್ದೀನಿ. ನಾರ್ಮಲ್ ಮೈಕ್ ಬೇಕಾದ್ರೆ ಸಿಗುತ್ತೆ. ನಾರ್ಮಲ್ ಮೈಕ್ಗೆ ವೈರ್ಲೆಸ್ 4,000 ಕೊಡಬೇಕು. ಸೊ ನಾರ್ಮಲ್ ಮೈಕಿಗೆ 4,000 ಅಂತಂದ್ರೆ ಚೆನ್ನಾಗಿರೋ ಮೈಕ್ಗೆ 12,000 ಹತ್ರ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಸೊ ತುಂಬಾ ಇಟ್ಟಿದೀವಿ, ಎಲ್ಲೆಲ್ಲಿ ಹೋಗ್ಬೇಕು ಎಲ್ಲ ಇಟ್ಟಿದ್ದೀನಿ. ಬಟ್ ಬೇಕಾಗಿರುವಂತ ಅಮೌಂಟ್ ಆಗ್ಲಿ ಟೈಮ್ ಆಗ್ಲಿ ಇಲ್ದೇ ಇರೋ ಕಾರಣದಿಂದಾಗಿ ಇವಾಗೆಲ್ಲ ಪ್ರೆಸೆಂಟ್ ಬರ್ತಾ ಇಲ್ಲ. ಸೊ ಅದರಿಂದಾನೇ ವಿಡಿಯೋಸ್ ಎಲ್ಲ ಡಿಲೇ ಆಗೋದು ಅದೆಲ್ಲ ಆಗ್ತಿತ್ತು ಅವಾಗ. ಸೊ ಇವಾಗ ಏನೇ ಆಗ್ಲಿ ಪರವಾಗಿಲ್ಲ, ದಿನಕ್ಕೊಂದು ವಿಡಿಯೋ ಬಿಡಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಬಿಡ್ತಾ ಇದ್ದೀನಿ. ಸೊ ಇದು ಜಾಗ ನೋಡಿ, ಅವ್ನ ಕೆಳಗೆ ಮನೆ ಆಟ ಆಡ್ತಿರೋದು. ಅಲ್ಲಿ ನಿಂತ್ಕೊಂಡು ಮಾಡ್ಬೋದು, ಬಟ್ ನಾಯ್ಸ್ ಕೇಳುತ್ತೆ. ನನಗೆ ಇಲ್ಲಿ ತುಂಬಾ ಚೆನ್ನಾಗಿರೋದ್ರಿಂದ ನಾನು ಆಲ್ವೇಸ್ ಇಲ್ಲೇ ರೆಕಮೆಂಡ್ ಮಾಡ್ತೀನಿ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗ್ಲಿ. ಏನ್ ಮಾಡ್ಕೋಬಹುದು, ಲೈಟಿಂಗ್ಸ್ ಕಮ್ಮಿ ಇರುತ್ತೆ. ಸೊ ಇಲ್ಲಿ ಪರವಾಗಿಲ್ಲ, ಲೈಟಿಂಗ್ಸ್ ಚೆನ್ನಾಗಿರುತ್ತೆ ಅನ್ನೋ ಕಾರಣದಿಂದಾಗಿ ಇದು ಮಾಡ್ತಾ ಇದ್ದೀನಿ. ಬಿಟ್ರೆ ಫ್ಯೂಚರ್ ಅಲ್ಲಿ RS ಗಾಡಿ ಒಂದು ತಗೋಬಿಟ್ರೆ ಮಾತ್ರ ಬ್ಯಾಕ್ ಟು ಬ್ಯಾಕ್ ರೈಡ್ಗಳು ಹೋಗ್ತಾ ಇರ್ತೀವಿ, ವಿಡಿಯೋಸ್ ಬರ್ತಾ ಇರ್ತವೆ. ಎಲ್ಲೆಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ ಅಂತಂದ್ರೆ ಮುಖ್ಯವಾಗಿ ಫಸ್ಟ್ ಪ್ಲೇಸ್ ಲಡಾಖ್. ಬೈಕರ್ಸ್ಗೆಲ್ಲ ಫೇವ್ರೇಟ್ ಆಗಿರುವಂತ ಪ್ಲೇಸ್ ಲಡಾಖ್ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ. ಆದಷ್ಟು ಈ ಕಾಲೇಜ್ ಮುಗಿದ ತಕ್ಷಣ ರೈಡ್ ಶುರು ಮಾಡ್ಬಿಡ್ತೀನಿ. ಈ ವಿಡಿಯೋನಲ್ಲಿಗೆ ಮುಗಿಸ್ಕೊಂತೀನಿ. ತುಂಬಾ ವಿಷಯ ಹೇಳ್ಬೇಕಿತ್ತು, ಆಲ್ಮೋಸ್ಟ್ ಹೇಳಿದೀನಿ ಅಂತ ಅನ್ಕೊಳ್ತೀನಿ. ಇಷ್ಟು ದಿನ ಕ್ಯಾಮ್ರಾದೇ ಪ್ರಾಬ್ಲಮ್ ಆಗಿತ್ತು. ಇವಾಗ ಗೋಪ್ರೋ ಬಂದಿರೋದ್ರಿಂದ ನೋ ಪ್ರಾಬ್ಲಮ್. ಅದನ್ನು ಕೂಡ EMI ಕಟ್ತಾ ಇದೀವಿ. ಮತ್ತೆ ಇವಾಗ ಮೈಕ್ ಒಂದು ಪ್ರಾಬ್ಲಮ್ ಬಂದ್ಬಿಟ್ಟಿದೆ ಬ್ಯಾಕ್ ಟು ಬ್ಯಾಕ್. ಸೊ ಇದೊಂದು ಪ್ರಾಬ್ಲಮ್ ಮುಗಿದ್ಬಿಟ್ರೆ ನೆಕ್ಸ್ಟ್ ಬೈಕು, ಆಮೇಲೆ ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಗ್ರೋ ಆಗ್ತಾ ಇದೀವಿ.
ಸೊ ನಿಮ್ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ಕೊಂತೀನಿ. ಮತ್ತೆ ಆಲ್ಮೋಸ್ಟ್ ಎಲ್ಲ ವಿಷಯ ಹೇಳಿದೀನಿ. ಮತ್ತೆ ಇಲ್ಲಿ ವಿಡಿಯೋ ಮಾಡ್ಬೇಕಾಗಿರೋ ಪ್ರಾಬ್ಲಮ್ ಏನು ಅಂತಂದ್ರೆ ಚೇರ್ ಹಾಕೊಂಡು ಬಂದು ಕುತ್ಕೊಂಡಾಗ ತುಂಬಾ ಹೆಚ್ಚು ಕಮ್ಮಿ ಬಿಸಿಲು ಜಾಸ್ತಿ ಇರುತ್ತೆ, ಒಂದೊಂದ್ಸಲ ಮಳೆ ಬರ್ತಾ ಇರುತ್ತೆ. ಸೊ ಮಳೆನಲ್ಲೂ ನಾನು ವಿಡಿಯೋ ಬಿಡಲೇಬೇಕು ಅನ್ನೋ ಒಂದು ಹಠದಿಂದ ಮಳೆನಲ್ಲೂ ಕುತ್ಕೊಂಡು ವಿಡಿಯೋ ಮಾಡಿದ್ದಿದೆ. ಸೊ ಇವಾಗೂ ಅಷ್ಟೇ, ಇವಾಗ ಟೈಮ್ ಎಷ್ಟಾಗ್ತಿದೆ ಅಂತಂದ್ರೆ 5:55 ಆಗ್ತಿದೆ. ನಿಮ್ಗೆ 8 ಗಂಟೆಗೆಲ್ಲ ಇವತ್ತು ವಿಡಿಯೋ ಕೊಡಬೇಕು. ಇವತ್ತು ಈ ಡೇಟ್ ಎಷ್ಟು ಅಂತಂತಂದ್ರೆ 5 ಶನಿವಾರ ನಡೀತೈತೆ. ಸೊ ಇವತ್ತು ನಾನು ವಿಡಿಯೋ ಬಿಡಬೇಕು. ಅದಕ್ಕೆ ಇವಾಗ 6 ಗಂಟೆ ಹಂಗೆ ಶೂಟ್ ಮಾಡ್ತಿದ್ದೀನಿ. ಇನ್ನೊಂದು 1 ಅವರಲ್ಲಿ ಅಥವಾ ಹೇಗಾದ್ರೂ ಮಾಡಿ ಎಡಿಟ್ ಮಾಡಿ ನಿಮ್ಗೆ 8 ಗಂಟೆಗೆಲ್ಲ ವಿಡಿಯೋ ಕೊಡಬೇಕು. ವಿಡಿಯೋ ಇಲ್ಲಿಗೆ ಮುಗಿಸ್ಕೊಂತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಅಂತ ಹೇಳ್ತಾ ಸಿ ಯು ಟೇಕ್ ಕೇರ್ ಇನ್ ದ ನೆಕ್ಸ್ಟ್ ವಿಡಿಯೋ. ಎಲ್ಲ ಹುಷಾರಾಗಿರಿ, ಗಾಡಿ ಹೆಲ್ಮೆಟ್ ಹಾಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ಕೊಂತೀನಿ. ಸಿ ಯು ಟೇಕ್ ಕೇರ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.